ಇಡೀ ದೇಶಕ್ಕೆ ಮಾಡ್ತಾ ಇರೋದ್ರಿಂದ ಎಲ್ಲರಿಗೂ ಅನ್ವಯ ಆಗುತ್ತದು. ಇವರೇನು ನಮ್ಮ ರಾಜ್ಯ ಸರ್ಕಾರದವರು ಇಂತಹ ಕಾಲಮ್ ಅನ್ವಯಿಸಿಲ್ಲ, ಅಲ್ಲಿ ಆರ್ಥಿಕ ಅದೇನೋ ಅನ್ವಯಿಸ್ಕೊಂಡಿಲ್ಲ, ಕೆಲವು ವಿಚಾರಗಳನ್ನ ತೆಗೆದುಕೊಳ್ಳಿ ಗಣನೆ ಮಾಡಿಲ್ಲ ಅಂತಾರೆ. ಅದನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ ಅಳವಡಿಸ್ಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಮತ್ತು ರಾಜ್ಯ ಸರ್ಕಾರದಿಂದ ವ್ಯರ್ಥವಾಗಿ ಇದಕ್ಕೆ ಉಪಯೋಗಿಸುವಂಥ ಹಣ ಉಳಿತಾಯ ಆಗಿ ಸರ್ಕಾರದ ಮತ್ತು ದೇಶದ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಉಪಯೋಗ ಆಗುತ್ತದೆ. ನೋಡಿ, ನಮ್ಮ ತುಮಕೂರಿನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದು ಮುಖ್ಯ ಆಗಿರುವಂಥದ್ದು. ಅದು ಯಾವ ದೃಷ್ಟಿಯಿಂದ ನಮ್ಮ ಪರಮೇಶ್ವರ್ ಅವರು ಹೇಳಿದಾರ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶದಿಂದ ಈಗ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಅನೌನ್ಸ್ ಮಾಡಿ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಮಾಡಿದ್ದಾರೆ, ಇದನ್ನೇ ದಕ್ಷಿಣ ಜಿಲ್ಲೆ ಅಂತ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ಅದೇ ನಮ್ಮ ತುಮಕೂರಿನ ತನ್ನದೇ ಆದಂಥ ಇತಿಹಾಸ, ಪರಂಪರೆ, ಅಸ್ತಿತ್ವ ಇರುವಂಥದ್ದು. ಇನ್ನೂ ಅದು ಹೇಳಿಕೆ ರೂಪದಲ್ಲಿದೆ. ಮುಂದಿನ ದಿವಸಗಳಲ್ಲಿ ಏನು ಕ್ರಮ ಕೈಗೊಳ್ತಾರೆ ಕಾದು ನೋಡೋಣ. ಆಗೋದು ಬೇಡ ಅಂತ ಇನ್ನು ಅದನ್ನ ಏನು ಮಾಡ್ತಾ ನೋಡೋಣ. ಆಗೋದ್ರಿಂದ ಏನೋ, ಆಗದೇ ಇರೋದ್ರಿಂದ ಏನು ಅನ್ನುವ ಸಾಧಕ ಬಾಧಕವನ್ನು ನೋಡಿ ನಾನು ಹೇಳಬೇಕಾಗುತ್ತೆ. ಅದೇನು ಆದರೆ ಏನು ಉಪಯೋಗ, ಆಗದಿದ್ದರೆ ಏನು ಅನ್ನುವಂಥ ಚಿಂತನೆ ಮಾಡಿದ್ರೆ ಆಮೇಲೆ ಹೇಳ್ಬೋದು ಅದರ ಬಗ್ಗೆ. ನಿಮ್ಮ ಸಲಹೆ ಬುದ್ಧಿ ಇಡೀ ದೇಶಕ್ಕೆ ಮಾಡ್ತಾ ಇರೋದ್ರಿಂದ ಎಲ್ಲರಿಗೂ ಅನ್ವಯ ಆಗುತ್ತದು. ಇವರೇನು ನಮ್ಮ ರಾಜ್ಯ ಸರ್ಕಾರದವರು ಇಂತಹ ಕಾಲಮ್ ಅನ್ವಯಿಸಿಲ್ಲ, ಅಲ್ಲಿ ಆರ್ಥಿಕ ಅದೇನೋ ಅನ್ವಯಿಸ್ಕೊಂಡಿಲ್ಲ, ಕೆಲವು ವಿಚಾರಗಳನ್ನ ತೆಗೆದುಕೊಳ್ಳಿ ಗಣನೆ ಮಾಡಿಲ್ಲ ಅಂತಾರೆ. ಅದನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ ಅಳವಡಿಸ್ಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಮತ್ತು ರಾಜ್ಯ ಸರ್ಕಾರದಿಂದ ವ್ಯರ್ಥವಾಗಿ ಇದಕ್ಕೆ ಉಪಯೋಗಿಸುವಂಥ ಹಣ ಉಳಿತಾಯ ಆಗಿ ಸರ್ಕಾರದ ಮತ್ತು ದೇಶದ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಉಪಯೋಗ ಆಗುತ್ತದೆ. ನೋಡಿ, ನಮ್ಮ ತುಮಕೂರಿನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದು ಮುಖ್ಯ ಆಗಿರುವಂಥದ್ದು. ಅದು ಯಾವ ದೃಷ್ಟಿಯಿಂದ ನಮ್ಮ ಪರಮೇಶ್ವರ್ ಅವರು ಹೇಳಿದಾರ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶದಿಂದ ಈಗ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಅನೌನ್ಸ್ ಮಾಡಿ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಮಾಡಿದ್ದಾರೆ, ಇದನ್ನೇ ದಕ್ಷಿಣ ಜಿಲ್ಲೆ ಅಂತ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ಅದೇ ನಮ್ಮ ತುಮಕೂರಿನ ತನ್ನದೇ ಆದಂಥ ಇತಿಹಾಸ, ಪರಂಪರೆ, ಅಸ್ತಿತ್ವ ಇರುವಂಥದ್ದು. ಇನ್ನೂ ಅದು ಹೇಳಿಕೆ ರೂಪದಲ್ಲಿದೆ. ಮುಂದಿನ ದಿವಸಗಳಲ್ಲಿ ಏನು ಕ್ರಮ ಕೈಗೊಳ್ತಾರೆ ಕಾದು ನೋಡೋಣ. ಆಗೋದು ಬೇಡ ಅಂತ ಇನ್ನು ಅದನ್ನ ಏನು ಮಾಡ್ತಾ ನೋಡೋಣ. ಆಗೋದ್ರಿಂದ ಏನೋ, ಆಗದೇ ಇರೋದ್ರಿಂದ ಏನು ಅನ್ನುವ ಸಾಧಕ ಬಾಧಕವನ್ನು ನೋಡಿ ನಾನು ಹೇಳಬೇಕಾಗುತ್ತೆ. ಅದೇನು ಆದರೆ ಏನು ಉಪಯೋಗ, ಆಗದಿದ್ದರೆ ಏನು ಅನ್ನುವಂಥ ಚಿಂತನೆ ಮಾಡಿದ್ರೆ ಆಮೇಲೆ ಹೇಳ್ಬೋದು ಅದರ ಬಗ್ಗೆ. ನಿಮ್ಮ ಸಲಹೆ ಬುದ್ಧಿ